ದಕ್ಷಿಣ ಕನ್ನಡ ಭಾಗದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಸೊ ಇನ್ನು 3-4 ದಿನಗಳ ಕಾಲ ಮಳೆ ಇರೋದ್ರಿಂದಾಗಿ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲಾದ್ಯಂತ ಮತ್ತೆ ಭಾರಿ ಮಳೆಯ ಮುನ್ಸೂಚನೆ ಇದೆ. ಸೊ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ 5ರಿಂದ 6 ದಿನಗಳ ಕಾಲ ಭಾರಿ ಮಳೆ ಇದೆ ಅಂತ ಮಾಹಿತಿ. ಸೊ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಭಾರಿ ಮಳೆ ಆಗುತ್ತೆ. ಸೊ ಇವತ್ತು ಶಾಲಾ ಮತ್ತು ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ. ರಜೆಯನ್ನು ಘೋಷಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ದಕ್ಷಿಣ ಕನ್ನಡದಲ್ಲಿ ನಿರಂತರ ಮಳೆಯಿಂದಾಗಿ ಸಾವು ನೋವುಗಳ ಸಂಖ್ಯೆ ಆಗ್ತಾ ಇದೆ. ಸೊ ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಶಾಲೆ ಮತ್ತು ಅಂಗನವಾಡಿಗಳನ್ನು ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮಳೆಯ ಅವಾಂತರ ಇದೆ ಅಂತೇಳಿ, ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ. ಗುಡ್ಡ ಕುಸಿತ ಆಗ್ತಾ ಇದೆ, ಮನೆಗಳು ಬೀಳ್ತಾ ಇವೆ. ಸೊ ಈ ರೀತಿಯ ಸಮಸ್ಯೆ ಅದೆಲ್ಲ ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ಅದೆಲ್ಲ ಮನೆಯ ಅಂಗಳ ಅದು ಕೆರೆಯಂತಾಗಿವೆ. ಇದು ರೋಡ್, ಅದೆಲ್ಲ ರೋಡು ಮತ್ತು ಮನೆಯ ಮುಂಭಾಗದಲ್ಲಿರುವಂಥ ಅಂಗಳ. ಮಂಗಳೂರಿನ ಹಲವೆಡೆ ಮಳೆ ಅವಾಂತರಕ್ಕೆ ಸಾವು ಆಗ್ತಾ ಇದೆ. ಇವತ್ತು ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನು ಕೊಡ್ತಾರೆ. ಮೊಂಟೆ ಪದವು ಸೇರಿ ಹಲವು ಹಾನಿ ಪ್ರದೇಶಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸಾರ್ವಜನಿಕರಿಂದ ಅಹವಾಲುವನ್ನು ಸ್ವೀಕಾರ ಮಾಡ್ತಾರೆ. ನಗರದ ಸರ್ಕ್ಯೂಟ್ ಹೌಸಲ್ಲಿ ಅಹವಾಲು ಸ್ವೀಕಾರ ಇರುತ್ತೆ. ಸೊ ಮಳೆ ಹಾನಿ ಪ್ರದೇಶಗಳ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ನಿನ್ನೆನೇ ಹೋಗಬೇಕಾಗಿತ್ತು. ನಿನ್ನೆನೇ CM ಸಿದ್ದರಾಮಯ್ಯನವರು ಹೇಳಿದರು ಇವತ್ತೇ ಹೋಗಿ ಅಂತೇಳಿ, ಅಂದರೆ ನಿನ್ನೆನೇ ಹೋಗಿ ಅಂತ. ಬಟ್ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಹೋಗಿರಲಿಲ್ಲ. ಸೊ ಇವತ್ತು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಪಡಿತಾರೆ. ಬಹುಶಃ ಆ ಭಾಗದಲ್ಲಿರುವಂಥ ಅಂದರೆ ಈ ಮಂಗಳೂರು ಭಾಗದಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದು ಬೆಟ್ರ್ ಅಂತ ಅನಿಸುತ್ತೆ. ಈ ಸಮಯದಲ್ಲಿ ಇನ್ನು 1 ವಾರಗಳ ಕಾಲ ನಿರಂತರವಾಗಿ ಮಳೆ ಇರೋದ್ರಿಂದಾಗಿ ಸಾಕಷ್ಟು ಅವಾಂತರ ಆಗುತ್ತೆ. ಜನರ ರಕ್ಷಣೆ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ. ಸೊ ಹಂಗಾಗಿ ಮತ್ತೆ ಮಳೆಯ ಆತಂಕ ಇದ್ದರೆ ದಯವಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ. ಏನೇನು ಸಮಸ್ಯೆ ಆಗುತ್ತೆ ಅಂಥೇಳಿ ಬರೀ ಮಾಹಿತಿನ ಪಡೆಯೋದಷ್ಟೇ ಅಲ್ಲ, 1 ವಾರಗಳ ಕಾಲ ಅಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅಂಥೇಳಿ. 4ರಿಂದ 5 ಸಾವು ಆಯಿತು ಅಲ್ಲಿ ಆ ಭಾಗದಲ್ಲಿ. ಸಾವಾದ ನಂತರ ಹೋಗಿ ಮೀಟ್ ಮಾಡೋದು, ವಿಸಿಟ್ ಮಾಡೋದು, ಹೆಲ್ಪ್ ಮಾಡೋದು ಅದು ಸಾಧ್ಯ ಅಲ್ಲ. ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಂಡು ಮತ್ತೆ ಆತಂಕ ಇದ್ದರೆ, ಮತ್ತೆ ಮಳೆ ಇದ್ದರೆ, ಮತ್ತೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಳ ಆಗಬಾರ್ದು ಅಂತ ಹೇಳಿದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸ ಆಗಬೇಕಾಗತ್ತಲ್ಲಿ. ಯಾಕಂದರೆ ಮಳೆಯ ಈ ಮುಂಗಾರು ಪೂರ್ವ ಮಳೆ ಈ ರೀತಿಯಾಗಿ ಸಮಸ್ಯೆ ಕೊಡ್ತಾ ಇರೋದ್ರಿಂದಾಗಿ ಇನ್ನು ಮುಂಗಾರು ಮಳೆ ಎಂಟ್ರಿ ಆಯಿತು. ಸೊ ಮತ್ತಷ್ಟು ಅವಾಂತರಗಳು ಆಗತ್ತಲ್ವಾ, ಗೊತ್ತಿರೋವಂಥ ವಿಚಾರ. ಸೊ ಹಂಗಾಗಿ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಮಂಗಳೂರು ಭಾಗದಲ್ಲಿ.